ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೆನ್ಸ್ಡೇ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇವತ್ತು ನನ್ನ ಹಾಲಿಡೇ. ಸೊ ಇವತ್ತು ಮತ್ತು ನಾಳೆ ನನ್ನ ವೀಕೆಂಡ್ ಇರುತ್ತೆ. ಸೊ ಈ ವೀಕೆಂಡಲ್ಲಿ ಆ್ಯಕ್ಚುಲಿ ಆಗಿ ಹೇಳಬೇಕು ಅಂತಂದರೆ ತುಂಬ ಕೆಲಸ ಪೈಲಪ್ ಆಗಿದೆ ಆಲ್ರೆಡಿ. ನಾನು ಎಲ್ಲದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಸಹ ಈ 2 ದಿನದಲ್ಲಿ ಅದೆಲ್ಲವನ್ನು ಮಾಡಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನಿಂಗ್ ಕೆಲಸನೇ ಜಾಸ್ತಿ ನಮ್ಮ ಮನೇಲಿ. ತುಂಬ ರಂಪ ಆಗ್ತಾ ಇರುತ್ತೆ ಆಗಾಗ. ಸೊ ಒಂದು ಕಡೆಯಿಂದ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಯಾವುದಾದ್ರೂ ರೆಡಿ ಇರುತ್ತೆ. ಸೊ ಹಾಗಾಗಿ ಈ ಸಲ ತುಂಬಾ ದೊಡ್ಡ ಲಿಸ್ಟ್ ಇದೆ ಮಾಡೋ ಅಂಥದ್ದು. ಅದರಲ್ಲಿ ಮೊದಲನೇ ಲಿಸ್ಟ್ ಬಂದುಬಿಟ್ಟು ಕಿಚನ್ ಕ್ಲೀನಿಂಗು. ಸೊ ಕಿಚನ್ನು ಸ್ವಲ್ಪ ಆರ್ಗನೈಸ್ಡ್ ಆಗಿ ಇಲ್ಲದೆ ಇದ್ದರೆ ಐ ಕಾಂಟ್ ಮ್ಯಾನೇಜ್ ಇಟ್ ಫಾರ್ ಅನದರ್ 1 ವೀಕ್. ಆಲ್ರೆಡಿ 2-3 ವೀಕ್ಸ್ ಮೇಲಾಯಿತು. ಲೈಕ್ ಫಸ್ಟ್ ವೀಕಲ್ಲಿ ನೀವು ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಆ ವೀಕಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದೆ ನಾನು. ಅದಾದಮೇಲೆ 2 ವೀಕು ಏನೂ ಮಾಡಿಲ್ಲ ಕಿಚನಲ್ಲಿ. ಸೊ ಹಾಗಾಗಿ ಇವತ್ತು ಬ್ಯಾಕ್ ಟು ಕಿಚನ್ ಮತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಆ್ಯಕ್ಚುಲಿ ಇನ್ನೂ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಕ್ರಾಕ್ರಿ ಯೂನಿಟ್ ಇದೆಯಲ್ಲ ಹಾಲಲ್ಲಿ, ಅದನ್ನು ಸಹ ಕ್ಲೀನ್ ಮಾಡಬೇಕು. ಅದಾದಮೇಲೆ ಟಿ ವಿ ಸ್ಟ್ಯಾಂಡ್ ಮೇಲೂ ಸ್ವಲ್ಪ ಊದ್ಬತ್ತಿ ಅದು ಇದು ಎಲ್ಲ ಬಿದ್ದಿದೆ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದಾದಮೇಲೆ ಆ್ಯಕ್ಚುಲಿ ಫ್ರಿಡ್ಜ್ ಒಳಗಡೆನೂ ತುಂಬ ಥರ ಕಾಣಿಸ್ತಿದೆ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಬಟ್ ಎಷ್ಟು ಮಾಡೋಕ್ಕಾಗುತ್ತೆ 2 ದಿನದಲ್ಲಿ ಅನ್ನೋದು ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಅದ್ರ ಜೊತೆಗೆ ಆ್ಯಕ್ಚುಲಿ ಸೋಫಾ ಕ್ಲೀನಿಂಗ್ ಇದೆ. ಸೋಫಾನು ತುಂಬ ಗಲೀಜಾಗಿ ಕಾಣಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕು. ಆಮೇಲೆ ವಾಷಿಂಗ್ ಮಿಷಿನ್ದು ಆ್ಯಕ್ಚುಲಿ ಒಂದು 4 ಮಂತ್ಸ್ 5 ಮಂತ್ಸಿಗೆ ಒಂದ್ಸಲ ಆದರೂ ಅಟ್ಲೀಸ್ಟು ಸ್ವಲ್ಪ ಡೀಸ್ಕ್ಲೇಲಿಂಗ್ದು ಎಲ್ಲ ಹಾಕ್ಬಿಟ್ಟು ಅದೊಂಚೂರು ಇದು ಮಾಡ್ತೀನಿ. ಅದನ್ನು ಮಾಡಬೇಕು ಆ್ಯಕ್ಚುಲಿ. ಈಗ ತುಂಬ ದಿನ ಆಯಿತು ಮಾಡಿ. ಸೊ ಅದು ಪೆಂಡಿಂಗ್ ಇದೆ. ಸೊ ಈ ರೀತಿ ಹೇಳ್ತಾ ಹೋದರೆ ನೆವರ್ ಎಂಡಿಂಗ್ ಅಂತಲೇ ಹೇಳ್ಬೋದು ಕ್ಲೀನಿಂಗ್ದು ಲಿಸ್ಟು. ಸೊ ಅಷ್ಟು ಇದೆ ಆಲ್ರೆಡಿ. ಬಟ್ ಎಷ್ಟು 2 ದಿನದಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಅನ್ನೋದು ಸ್ವಲ್ಪ ಡೌಟೇನೆ. ಯಾಕೆಂತಂದರೆ ಕೆಲವೊಂದು ಕ್ಲೀನಿಂಗು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅಂತ. ಅದ್ರ ಜೊತೆಗೆ ಆ್ಯಕ್ಚುಲಿ ಮನೆಗೆ ದಿನಸಿ ಬಂದಿದೆ. ದಿನಸಿ ಜೊತೆಗೆ ನಿನ್ನೆ ಆ್ಯಕ್ಚುಲಿ ಇನ್ನೊಂದು ಪಾರ್ಸಲ್ ಬಂದಿದೆ. ಅದನ್ನು ಸಹ ತೋರಿಸ್ತೀನಿ, ಏನು ಬಂತು, ಏನು ತೊಗೊಂಡೆ ನಾನು ಅಂತ ಹೇಳಿ ಅಮೆಝಾನಲ್ಲಿ. ಸೊ ಎಲ್ಲವನ್ನ ನೋಡೋದಕ್ಕೆ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇವಾಗ ಜಾಸ್ತಿ ಏನು ಮಾತಿಗೆ ಇಳಿದೆ. ಮೊದಲಿಗೆ ಇವಾಗ ಆ್ಯಕ್ಚುಲಿ ಎದ್ದಿದ್ದಾಯಿತು, ತಿಂಡಿ ಆಯಿತು. ತಿಂಡಿ ಆ್ಯಕ್ಚುಲಿ ಇವತ್ತು ದೋಸೆ ಚಟ್ನಿ ಮಾಡಿದ್ದೆ, ಸ್ವಲ್ಪ ಈಸಿ ಆಗಲಿ ಅಂತಲೇ. ಸಮರ್ಥನ ಕಲಿಸಿದ್ದಾಯಿತು. ಅದಾದಮೇಲೆ ನಂದು ತಿಂಡಿ ಆಯಿತು. ನಾನು ಇವಾಗ ಅಮ್ಮನ ಜೊತೆ ಕುತ್ಕೊಂಡು ಕಾಫಿ ಕುಡ್ದಾಯಿತು. ಅಮ್ಮ ಆ್ಯಕ್ಚುಲಿ ಟಿ ವಿ ಸೀರಿಯಲ್ ಚಾಲು ಮಾಡ್ಕೊಂಡಿದ್ದಾರೆ. ಸೊ ಈಗ ತುಂಬ ಏನು ತಡ ಮಾಡಿದೆ, ಕಿಚನ್ಗೆ ಹೋಗಿ ಕಿಚನ್ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿ ಮೊದಲು ಕಿಚನ್ ಕ್ಲೀನಿಂಗನ್ನು ಮುಗಿಸ್ಬಿಡ್ತೀನಿ. ಅದೊಂದು ಮುಗಿದ್ರೆ ಒಂಥರ ನೆಮ್ಮದಿ. ಅದಾದಮೇಲೆ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಬಟ್ ಅದು ಮುಗಿಸೋವರೆಗೂ ಸ್ವಲ್ಪ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಮೊದಲು ಕೆಲಸ ನಾನು ಕಿಚನ್ ಕ್ಲೀನಿಂಗು. ಸೊ ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ. ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳಿ. 2 ವಾರದಲ್ಲಿ ತುಂಬಾ ಗಲಿಬಿಲಿ ಆಗಿಬಿಟ್ಟಿದೆ. ಈವನ್ ಅದು ನನಗೇನೆ ಒಂದೊಂದ್ಸಲ ಏನಾದರೂ ಬೇಕು ಅಂತಂದರೆ ನೋಡಿ. ತಿಂಡಿ ಈಗ ತಾನೇ ಆಯಿತು. ಸೊ ತಿಂಡಿದೆಲ್ಲ ಹಾಗೆ ಇದೆ. ಮತ್ತು ಇಲ್ಲೆಲ್ಲ ಹಾಗೆ ಇದೆ ರಂಪ. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಈ ಥರ ಆಗ್ಬಿಟ್ಟಿದೆ. ಎಲ್ಲ ಕೆಬಚ್ಕೊಂಡ್ಬಿಟ್ಟಿದೆ. ಎಲ್ಲ ತೊಳೆದಿರೋದು ಅದು ಇದು ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ತುಂಬಾ ರಂಪ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕೀಗ. ಪಾತ್ರೆ ಅಂತೂ ತೊಳೆದಿದ್ದನ್ನೆಲ್ಲ ತೆಗ್ದಾಗಿದೆ ಇವತ್ತು. ಸೊ ಇವಾಗ ಎಲ್ಲ ಕಡೆಯಿಂದನೂ ಒಂದು ಕಡೆಯಿಂದ ಮತ್ತೆ ಕ್ಲೀನ್ ಮಾಡ್ಕೊಂಡು ಬರೋಣ. ನೋಡಿ ಇಲ್ಲೆಲ್ಲ ರಂಪ ಇದೆ. ಸೊ ಇದೆಲ್ಲ ತೊಳೆಯೋದು. ಸೊ ತೊಳೆಯೋದನ್ನೆಲ್ಲ ಇದರೊಳಗೆ ಹಾಕಬೇಕು. ಮತ್ತು ಆ ಒಂದು ಇದರಲ್ಲೂ ಟಬ್ಬಲ್ಲೂ ತುಂಬಿಸ್ಬಿಟ್ಟಿಟ್ಬಿಟ್ರೆ ಕೆಲಸದವ್ರು ಬಂದರೆ ಅವರೆಲ್ಲ ಮಾಡ್ಕೊತಾರೆ. ಸೊ ಇವಾಗ ಫಸ್ಟು ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮುಂದಿನ ಕೆಲಸ. ಮೊದಲಿಗೆ ಒಂದು ಲೋಟ ನೀರು ಕುಡಿದು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ನಾನು ಕ್ಲೀನ್ ಮಾಡಿ ಅನ್ನೋದಕ್ಕೋಸ್ಕರ ಈ ಸಲ ಕಿಚನನ್ನು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಐಟಮ್ಸನ್ನು ತೆಗೆದುಬಿಟ್ಟು, ಶೆಲ್ಫಲ್ಲಿರೋ ಎಲ್ಲ ಐಟಮ್ಸನ್ನು ತೆಗೆದುಬಿಟ್ಟು ಯಾವುದಿದೆ ಯಾವುದಿಲ್ಲ ಅಂತ ಹೇಳಿ ನೋಡಿಕೊಂಡು, ತುಂಬ ಅನ್ನೆಸೆಸರಿಯಾಗಿ ಇರೋವಂತಹ ಡಬ್ಬಿಗಳೇ ಜಾಸ್ತಿ ಇತ್ತು. ಸೊ ಹಾಗಾಗಿ ಎಲ್ಲವನ್ನು ತೆಗಿತಾ ಇದ್ದೀನಿ. ಒಂದು ಕಡೆಯಿಂದ ಎಲ್ಲದನ್ನು ತೆಗೆದುಬಿಟ್ಟು ಒಂದು ಸಲ ಕ್ಲೀನಾಗಿ ಒರೆಸ್ಬಿಟ್ಟು ಅದಾದಮೇಲೆ ಎಲ್ಲವನ್ನು ಜೋಡಿಸೋಣ ಅಂತ ಹೇಳಿ. ಸೊ ಮೊದಲೇ ನಾನು ಮಾಡಿ ತೋರಿಸಿದ್ದೀನಿ ನಾನು ಯಾವ ಒಂದು ಸೊಲ್ಯೂಷನಿಂದ ಈ ರೀತಿ ಕಿಚನ್ ಕ್ಲೀನಿಂಗ್ ಮಾಡ್ತೀನಿ ಅಂತ ಹೇಳಿ. ನಿಮಗೆ ಮತ್ತೆ ಆ ಸೊಲ್ಯೂಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಎಲ್ಲ ಐಟಮ್ಸನ್ನು ಹೊರಗಡೆ ತೆಗೆದುಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದಾಯಿತು. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸಲನಾದರೂ ಈ ರೀತಿ ಎಲ್ಲ ಐಟಮನ್ನು ತೆಗೆದುಬಿಟ್ಟು ಮಾಡ್ತಾಯಿದ್ರೆ ಜಿರಳೆ ಬರೋದಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದೆಲ್ಲ ತಪ್ಪುತ್ತೆ. ಅದ್ರ ಜೊತೆಗೇ ಯಾವ ಐಟಮ್ ಇದೆ ಯಾವ ಐಟಮ್ ಇಲ್ಲ ಅಥವಾ ಯಾವ ಐಟಮ್ ಎಕ್ಸ್ಪೈರ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಕ್ಲೀನಾಗಿ ನೋಡ್ತಾ ಇರ್ಬೋದು ಎಲ್ಲ ತೆಗೆದಾಗ.
ಸೊ ಹಾಗಾಗಿ ಫಸ್ಟಿಗೆ ಇದೆರಡು ಸ್ಟೆಪ್ಪನ್ನು ಮಾತ್ರ ಮಾಡಿದ್ದೀನಿ. ಕೆಳಗಡೆ ಸ್ಟೆಪ್ಪನ್ನು ಆ್ಯಕ್ಚುಲಿ ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು ಪಾತ್ರೆಗಳನ್ನು ಜೋಡಿಸುವಾಗ. ಯಾಕೆ ಅಂತಂದರೆ ಅಲ್ಲಿ ಒಂದೊಂದು ಸಲ ಪೂರ್ತಿ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಹೋಗ್ಬಿಟ್ಟಿರುತ್ತೆ. ಜಾಸ್ತಿ ಏನು ಪಾತ್ರೆಗಳು ಇಟ್ಕೊಂಡಿಲ್ಲ ನಮ್ಮ ಮನೇಲಿ ನಾನು. ಸೊ ಹಾಗಾಗಿ ಎಲ್ಲ ಖಾಲಿಯಾಗಿರುತ್ತೆ. ಆ ಟೈಮಲ್ಲಿ ಕೆಳಗಡೆ ಇರೋ ಶೆಲ್ಫನ್ನು ಕ್ಲೀನ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಮೇಲ್ಗಡೆ ಇರೋ ಶೆಲ್ಫು ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ಅದನ್ನು ಹೀಗೆ ಡೀಪ್ ಕ್ಲೀನ್ ಮಾಡುವಾಗ ಮಾಡ್ತೀನಿ. ಬಟ್ ಈ ಸಲ ಮಾಡಲಿಲ್ಲ ಮೇಲ್ಗಡೆ ಇರೋ ಶೆಲ್ಫನ್ನು. ಬಟ್ ಮೇಲ್ಗಡೆ ಇರೋ ಶೆಲ್ಫಲ್ಲಿ ಇರೋವಂತಹ ಡಬ್ಬಿಗಳನ್ನೆಲ್ಲ ತೆಗೆದುಬಿಟ್ಟು ಅದರಲ್ಲೂ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ನೋಡಿಬಿಟ್ಟು ಎಲ್ಲವನ್ನು ಜೋಡಿಸ್ಕೊತಾ ಇದ್ದೆ. ಸೊ ಮತ್ತೆ ರೀಅರೇಂಜ್ ಮಾಡಿದ್ಮೇಲಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಎಷ್ಟೋ ಡಬ್ಬಿ ನಾನು ಆ್ಯಕ್ಚುಲಿ ಆಗಿ ಒಂದು ಕಾರ್ಡ್ಬೋರ್ಡಲ್ಲಿ ತೆಗೆದುಬಿಟ್ಟು ಇಟ್ಬಿಟ್ಟೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ಹೇಗಾಗುತ್ತೆ ಅಂತಂದರೆ ತುಂಬ ಏನೂ ವಸ್ತು ಇಟ್ಕೊಂಡಿಲ್ಲ, ಬೇಕಾಗೋದು ಇಲ್ಲ ತುಂಬ ಡಬ್ಬಿಗಳು. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಎಕ್ಸ್ಟ್ರಾ ಡಬ್ಬಿ ಯಾವುದಕ್ಕಾದ್ರೂ ಬೇಕು ಅಂತಂದಾಗ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ತುಂಬ ಡಬ್ಬಿ ಇಟ್ಕೊಂಡಿರೋದು. ಸೊ ಹಾಗಾಗಿ ಬೇಕು ಅಂತಂದಾಗ ಮತ್ತೆ ತೆಗಿಯೋ ಥರ ಅಲ್ಲೇ ಎಲ್ಲಾದರೂ ಇಡೋಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ಅಮೆಝಾನ್ನಲ್ಲಿ ಬಂದಂತಹ ಒಂದು ಕಾರ್ಡ್ಬೋರ್ಡನ್ನು ತೊಗೊಂಬಂದ್ಬಿಟ್ಟು ಅದನ್ನೇ ನೀಟಾಗಿ ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಅದರಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಚಾಕುನಲ್ಲಿ ಸೈಡ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎಕ್ಸ್ಟ್ರಾ ಇರೋ ಅಂತಹ ಡಬ್ಬಿಗಳನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಮೇಲ್ಗಡೆ ಇಟ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಮಾತ್ರ ಡಬ್ಬಿಗಳನ್ನ ಕೆಳಗಡೆ ಇಳಿಸಿ ತೊಳೆದ್ಬಿಟ್ಟು ನಾವು ಹಾಕಿಟ್ಕೋಬೋದು. ಸೊ ಎಷ್ಟೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಆದಷ್ಟು ಕಮ್ಮಿ ಪದಾರ್ಥಗಳನ್ನು ಇಟ್ಕೊಂಡಾಗ. ಸೊ ಹಾಗಾಗಿನೇ ನಾನು ಎಲ್ಲ ಪದಾರ್ಥನೂ ಯಾವ್ದು ಬೇಕು ಯಾವ್ದು ಬೇಡ ಅಂಥೇಳಿ ಡೀಟೇಲಾಗಿ ಒಂದು ಡೀಪ್ ಕ್ಲೀನಿಂಗ್ ಮಾಡ್ದಂಗೆ ಆಯಿತು. ಸೊ ನಿಮಗೆ ತೋರಿಸ್ತೀನಿ ಎಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದ್ದಕ್ಕೂ ಎಂಡ್ ರಿಸಲ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು. ಅದನ್ನು ಸಹ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ರೀಆರ್ಗನೈಸ್ ಮಾಡಿ ಇಟ್ಕೊಂಡೆ. ಇಷ್ಟೇ ಸಾಮಾನು ಬೇಕಾಗಿರೋದು ಡೈಲಿ ಯೂಸ್ಗೆ ನಮಗೆ. ಬಟ್ ಅನ್ನೆಸೆಸರಿಯಾಗಿ ತುಂಬ ಡಬ್ಬಿಗಳು ಇಟ್ಕೊಂಡಿದ್ರಿಂದನೇ ತುಂಬ ಅದು ಕ್ಲಟ್ಟರಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಸ್ಪೇಸೇ ಇಲ್ಲ ಅನ್ಸುತ್ತೆ ನನಗೆ ಯಾವಾಗ್ಲೂ ಆ ರೀತಿ ಬರ್ತಿದ್ರೆ. ನನಗೆ ಈವನ್ ಕೌಂಟ್ರ್ ಟಾಪ್ ಮೇಲೂ ತುಂಬ ವಸ್ತುಗಳನ್ನು ಚಲಾಪಿಲಿ ಮಾಡಿ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಮತ್ತು ಎಲ್ಲವನ್ನು ಆರ್ಗನೈಸ್ ಮಾಡಿದ್ಮೇಲೆ ನನಗೆ ಒಂಥರ ಸಮಾಧಾನ ಆಯಿತು. ಖಂಡಿತ ನಮ್ಮ ಸ್ಟ್ರೆಸ್ ಲೆವೆಲ್ ಮೇಲೆ ಸಹ ಅದು ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನದಿಂದ ಬರೀ ಟಿ ವಿನೇ ನೋಡ್ತಾ ಕೂತಿದ್ದಾಯಿತು. ತುಂಬ ಬೇಜಾರಾಗ್ತಿತ್ತು. ಅಂತ್ಯ ಸಂಸ್ಕಾರದ್ದು ನೋಡಿ ನೋಡಿ ಒಂಥರ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಇಷ್ಟು ದಿನ ನನಗೆ ಯಾವಾಗಲೂ ಅನಿಸೋದು ನಮ್ಮನ್ನು ಎಲ್ಲರೂ ತುಂಬ ಪ್ರೀತಿಸಲಿ, ತುಂಬ ಇಷ್ಟಪಡಲಿ, ನಮ್ಮನ್ನು ತುಂಬ ಹಚ್ಕೊಳ್ಳಿ ಅನ್ನೋ ಭಾವನೆ ಎಲ್ರಿಗೂ ಇರುತ್ತೆ. ಬಟ್ ಇದನ್ನು ಅಂದರೆ ಈ ಥರ ಒಂದು ಇನ್ಸಿಡೆಂಟ್ ನೋಡಿದ್ಮೇಲೆ ಮತ್ತೆ ಅನಿಸಿದ್ದು ನನಗೇನಂತಂದರೆ, ನಮ್ಮನ್ನು ಯಾರು ಇಷ್ಟಪಡದೇ ಇದ್ರೂ ಪರವಾಗಿಲ್ಲ, ನಮ್ಮನ್ನು ಯಾರು ಹಚ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಅಥವಾ ನಮ್ಮನ್ನು ಯಾರು ತುಂಬ ಪ್ರೀತಿಸ್ದೇ ಇದ್ರೂ ಪರವಾಗಿಲ್ಲ ಅಂತಲೇ ಅನ್ನಿಸ್ತು. ಯಾಕೆ ಅಂತಂದರೆ ಇವಾಗ ಅವರೇನೋ ಹೋಗ್ಬಿಡ್ತಾರೆ. ಬಟ್ ಇರೋರಿಗೆ ಎಷ್ಟು ಹಿಂಸೆ, ಎಷ್ಟು ಕಷ್ಟ, ಎಷ್ಟು ನೋವು, ಮತ್ತು ಅವರು ಮತ್ತೆ ಅವರ ಸಹಜವಾದ ಜೀವನಕ್ಕೆ ಹಿಂದಿರುಗುವಾಗ್ಲೂ ನೋಡಿದ ನೋಟ ಆಗಿರ್ಬೋದು, ಹೋಗಿದ್ದ ಕಡೆ ಆಗಿರ್ಬೋದು, ಅಥವಾ ಏನೇ ನೋಡಿದ್ರೂ ಅವ್ರ ಜ್ಞಾಪಕ ಬರ್ತಾನೇ ಇರುತ್ತೆ. ಸೊ ತುಂಬ ಹಚ್ಕೊಳ್ಳೋದ್ರಿಂದ ಖಂಡಿತ ಅವ್ರಿಗೆ ತುಂಬ ನೋವಾಗುತ್ತೆ. ಸೊ ಅಟ್ಲೀಸ್ಟ್
ನನ್ನನ್ನು ಅಷ್ಟೊಂದು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋರಿಗೆ ಆ ರೀತಿಯ ಒಂದು ನೋವನ್ನು ನನ್ನ ಕಡೆಯಿಂದ ನಾನು ಬಿಟ್ಟು ಹೋಗೋದಕ್ಕೆ ಖಂಡಿತ ಇಷ್ಟಪಡಲ್ಲ. ಸೊ ಹಾಗಾಗಿ ಹಾಗೆ ಅನ್ನಿಸ್ತಾ ಇತ್ತು. ಅಫ್ಕೋರ್ಸ್ ಕೆಲವೊಂದು ಸಲ ಅನಿಸುತ್ತೆ ಲೈಕ್ ಏನೇ ದುಡಿದ್ರು ಏನೇ ಮಾಡಿದ್ರು ಮನುಷ್ಯಂಗೆ ಸಮಾಧಾನ ಇಲ್ಲ ಅಥವಾ ನೆಮ್ಮದಿ ಇಲ್ಲ ಅಥವಾ ಅವ್ರಿಗೆ ಬೇಕಾಗಿರೋದಿಲ್ಲ ಅಂತಂದಾಗ ಅವ್ರು ದುಡ್ದಿರೋ ದುಡ್ಡೇ ಆಗಿರ್ಬೋದು ಅಥವಾ ನಾಲೆಡ್ಜೇ ಆಗಿರ್ಬೋದು, ಏನೇ ಇರ್ಬೋದು, ಯಾವುದೂ ಸಹ ಅವರ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲವನ್ನು ಒಂಥರ ಹಾಗೆ ಮನಸ್ಸಲ್ಲಿ ಇದು ಮಾಡಿಕೊಂಡು ಮಲ್ಗೋದಕ್ಕೂ ಆಗಲಿಲ್ಲ. ಆ್ಯಕ್ಚುಲಿ ವ್ಲಾಗು ಸರಿಯಾಗೇನೂ ಮಾಡೋದಕ್ಕಾಗ್ತಿಲ್ಲ ಇವತ್ತು. ಅಂಥದ್ರಲ್ಲೂ ಹೇಗೋ ಎಡಿಟಿಂಗ್ ಒಂದು ಮಾಡಿ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂಥೇಳಿ ಎಷ್ಟು ಟ್ರೈ ಮಾಡಿದೆ, ಏನು ಮಾಡಿದ್ರೂ ಆಗಲಿಲ್ಲ. ತುಂಬಾ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋದು, ಜೀವನ ನಡಿಲೇಬೇಕು. ಯಾರೇ ಹೋಗಲಿ ಏನೇ ಆಗಲಿ ನಮ್ಮ ಜೀವನ ನಡಿಲೇಬೇಕಲ್ವ. ಸೊ ಹಾಗಾಗಿ ಮತ್ತೆ ಎದ್ದು ಕೂತ್ಕೊಂಡೆ, ಮತ್ತು ಸ್ವಲ್ಪ ಹೊತ್ತು ಸಮರ್ಥ ಜೊತೆ ಆಟ ಆಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಆ್ಯಕ್ಚುಲಿ ಸ್ವಲ್ಪ ಆ ಮೂಡ್ ಚೇಂಜ್ ಮಾಡೋದಕ್ಕೆ ಅಂತಲೇ ಅರ್ಧ ಬೇರೆ ಡ್ರೆಸ್ ಹಾಕ್ಕೊಂಡೆ. ಆ್ಯಕ್ಚುಲಾಗಿ ಇವಾಗ ಹೊರಗಡೆ ಹೋಗಿ ಒಂದು ಐರನ್ ಬಟ್ಟೆ ಎಲ್ಲ ತೊಗೊಂಬರೋದಿತ್ತು. ಅವತ್ತು ಕೊಟ್ಟು ಬಂದಿದ್ದು ಸೀರೆ ಅಲ್ಲೇ ಇದೆ, ಇನ್ನೂ ತಂದೇ ಇಲ್ಲ. ಇನ್ನೂ ಆ್ಯಕ್ಚುಲಿ ಕ್ಲೀನಿಂಗೂ ಇದೆ. ಬೆಳಗ್ಗೆಯಿಂದ ಅಡುಗೆ ಮನೆ ಕ್ಲೀನ್ ಮಾಡಿದೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ಅಂತ ಕ್ಲೀನಿಂಗ್ ಮಾಡಿಲ್ಲ. ಸೊ ಅದು ಬಾಕಿ ಇದೆ ಎಲ್ಲವೂ ಸಹ. ಬಟ್ ಮನಸ್ಸೇ ಇಲ್ಲ, ಏನೋ ಒಂಥರ ಅನ್ನಿಸ್ತಾ ಇದೆ ಅದೆಲ್ಲ ನೋಡಿದ್ಮೇಲೆ. ಬಟ್ ಸ್ವಲ್ಪ ಚೇರಪ್ ಆಗೋಣ ಅಂತ ಹೇಳಿ ಬೇರೆ ಬಟ್ಟೆ ಅಂತೂ ಹಾಕ್ಕೊಂಡು ಕೂತಿದ್ದೀನಿ. ಇದಾದಮೇಲೆ ಆ್ಯಕ್ಚುಲಿ ಸಮರ್ಥಿಗೆ 7 o'clock ಮತ್ತೆ ಟ್ಯೂಷನ್ ಇದೆ. ಅದಾದಮೇಲೆ ಓಕೆ ಇವತ್ತು ಮತ್ತೆ ಹೊರಗಡೆ ಹೋಗೋ ಮನಸ್ಸು ಇಲ್ಲ ಇವಾಗ. ಹಾಗಾಗಿ ಮನೆಯಲ್ಲೇ ಇನ್ನೇನಾದರೂ ಕ್ಲೀನಿಂಗ್ ಏನಾದರೂ ಮಾಡೋಣ ಅಂಥೇಳಿ ದಿನಸಿ ಬೇರೆ ಬಂದಿದೆ, ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಈ ಸಲ ಅಂತ ಹೇಳಿ. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು, ಎಲ್ಲ ಎತ್ತಿಡಬೇಕು. ಅದ್ರ ಜೊತೆಗೆ ನಾನು ಹೇಳಿದಾಗೆ ಡೈನಿಂಗ್ ಟೇಬಲ್ ಕ್ಲೀನಿಂಗು ಅಥವಾ ಆ ಥರದ್ದೇನಾದರೂ ಮನೆಯಲ್ಲೇ ಇದು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಅದ್ರ ಜೊತೆಗೆ ಆ್ಯಕ್ಚುಲಿ ಇವತ್ತು ಅದಾದಮೇಲೆ ಆ್ಯಕ್ಚುಲಿ ನಾನು ಅಮ್ಮ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ, ಸೀರಿಯಲ್ಸು. ಆ್ಯಕ್ಚುಲಿ ನನಗೆ ಈ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಅದೆರಡು ಮಾತ್ರ ಸ್ವಲ್ಪ ಓಕೆ ಕೂತ್ಕೊಂಡು ನೋಡ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ನಾನು ಜಾಸ್ತಿ ಸೀರಿಯಲ್ಲೇ ನೋಡಲ್ಲ, ನನಗಿಷ್ಟನೂ ಆಗಲ್ಲ ಯಾವ ಸೀರಿಯಲ್ಲು ಅಷ್ಟೊಂದು. ನನ್ನ ಪಾಡಿಗೆ ನನ್ನ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಬಟ್ ಇದೆರಡು ಸೀರಿಯಲ್ನ ಮಾತ್ರ ನಾನು ಸಹ ಅವ್ರ ಜೊತೆನೇ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಸೊ ಇವರು ಬಂದಾಯಿತು ಮನೆಗೆ, ಈಗ ಊಟ ಮಾಡಿ ಮಲ್ಗೋದಷ್ಟೇ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಸಹ ಇವತ್ತಿನ ವ್ಲಾಗ್ ನೋಡಿರ್ತೀರಾ. ಐ ಡೋಂಟ್ ನೋ ಹೌ ಫಾರ್ ಯು ಮೈಟ್ ಹ್ಯಾವ್ ಎಂಜಾಯ್ಡ್ ಇಟ್. ಯಾಕೆ ಅಂತಂದರೆ ಇವತ್ತು ಜಾಸ್ತಿ ನಾನು ವ್ಲಾಗ್ ಮಾಡೋದಕ್ಕೆ ಸಹ ಸಾಧ್ಯ ಆಗಲಿಲ್ಲ. ನಾನು ಆಗಲೇ ಹೇಳಿದಾಗೆ ತುಂಬ ಎಮೋಷ್ನಲ್ ಆದಾಗ ನನಗೆ ವ್ಲಾಗ್ ಮಾಡೋದಕ್ಕೆ ಸಹ ಕೆಲವೊಂದು ಸಮಯ ಆಗಲ್ಲ. ಒಂಥರ ಏನು ಹೇಳ್ತಾರೆ, ಅದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೀನಿ ನಾನು. ಸೊ ಹಾಗಾಗಿ ಇವತ್ತು ತುಂಬ ವ್ಲಾಗ್ ಮಾಡಿಲ್ಲ. ಎಷ್ಟು ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯಿತೋ ಅಷ್ಟನ್ನು ಮಾಡಿ ತೋರಿಸಿದ್ದೀನಿ. ಖಂಡಿತ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.